ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ 21ನೇ ತಾರೀಕು ಸ್ನೇಹಿತರೆ, ಬಂಗಾರದ ದರದಲ್ಲಿ ಬಂಪರ್ ಇಳಿಕೆ ಅಂತಲೇ ಹೇಳ್ಬೋದು. ಜುಲೈ 21ರಂದು ನಿಮ್ಮೂರಲ್ಲಿ ಎಷ್ಟಿದೆ ಚಿನ್ನ ಮತ್ತು ಬೆಳ್ಳಿಯ ದರ? ಇನ್ನು ಪ್ರಮುಖ ನಗರಗಳಲ್ಲಿ ಚಿನ್ನದ ದರ ಎಷ್ಟಿದೆ, ಬೆಳ್ಳಿಯ ದರ ಎಷ್ಟಿದೆ, ಯಾವ ನಗರಗಳಲ್ಲಿ ಚಿನ್ನ ಬೆಳ್ಳಿಯ ದರ ಕಡಿಮೆ ಬೆಲೆಗೆ ಸಿಗಲಿದೆ, ಯಾವ ನಗರದಲ್ಲಿ ಚಿನ್ನ ಬೆಳ್ಳಿಯ ದರ ಜಾಸ್ತಿ ಇರಲಿದೆ ಅನ್ನೋ ಕಂಪ್ಲೀಟ್ ವಿಡಿಯೋದಲ್ಲಿ ಸ್ನೇಹಿತರೆ ಇದ್ರ ಬಗ್ಗೆನೇ ತಿಳಿಸ್ಕೊಡ್ತೀನಿ ಅಂತಲೇ ಹೇಳ್ಬೋದು. ಇನ್ನು ತಜ್ಞರು ಏನು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಮತ್ತು ಹೂಡಿಕೆಗಳನ್ನು ಮಾಡುವುದಕ್ಕೆ, ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ, ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಪ್ರತಿನಿತ್ಯ ಹೊಸ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ಬೇಕು ಅಥವಾ ನಿಮ್ಮ ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ನಿಮಗೆ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು. ಯಾಕೆಂದರೆ ಪ್ರತಿನಿತ್ಯ ಗೋಲ್ಡ್ ಜೊತೆಗೆ ಅಸ್ಟ್ರಾಲಜಿ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಚಿನ್ನದ ದರಗಳು ಇತ್ತೀಚೆಗೆ ಹೆಚ್ಚು ಕಡಿಮೆಯಾಗುತ್ತಿರುವ ಪ್ರವೃತ್ತಿಯನ್ನು ತೋರಿಸುತ್ತಿವೆ. ಜುಲೈ 21, 2025ರಂದು ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ಬೆಲೆ 91,700 ರೂಪಾಯಿ ಆಗಿದೆ. ಇನ್ನು 24 ಕ್ಯಾರೆಟ್ ಅಪರಂಜಿಯ ಚಿನ್ನದ ದರ 1,40,40 ರೂಪಾಯಿ ಆಗಿದೆ ಸ್ನೇಹಿತರೆ. ಇನ್ನು ಕಳೆದ 2 ದಿನಗಳಲ್ಲಿ ದರದಲ್ಲಿ ಸ್ವಲ್ಪ ಏರಿಕೆ ಕಂಡು ಬಂದಿದ್ದರೂ ಮಾರುಕಟ್ಟೆ ಅಸ್ಥಿರತೆಯಿಂದಾಗಿ ಮತ್ತೆ ಇಳಿಕೆ ಸಾಧ್ಯತೆ ಇದೆ ಎಂದು ಸಂಪೂರ್ಣ ಮಾಹಿತಿಯನ್ನು ತಜ್ಞರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಟೋಟಲಾಗಿ ಎಲ್ಲವನ್ನು ತಿಳ್ಕೋಬೇಕು ಅಂದರೆ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕು ಅಥವಾ ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬೆಂಗಳೂರಿನಲ್ಲಿ ಚಿನ್ನದ ದರಗಳು: 8 ಗ್ರಾಂ 22 ಕ್ಯಾರೆಟ್ ಚಿನ್ನದ ದರ 73,360 ರೂಪಾಯಿ ಆಗಿದೆ. ಇನ್ನು 8 ಗ್ರಾಂ 24 ಕ್ಯಾರೆಟ್ ಚಿನ್ನದ ದರ 80,032 ರೂಪಾಯಿ ಆಗಿದೆ. ಇನ್ನು 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ದರ 91,700 ರೂಪಾಯಿ ಆಗಿದೆ. ಇನ್ನು 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ದರ 1,40,40 ರೂಪಾಯಿ ಆಗಿದೆ ಸ್ನೇಹಿತರೆ. ಇತರ ನಗರಗಳಲ್ಲಿ ಚಿನ್ನದ ಮತ್ತು ಬೆಳ್ಳಿಯ ದರಗಳು ಎಷ್ಟಿದೆ 10 ಗ್ರಾಮ್ಗೆ ಅಂತ ನೋಡ್ತಾ ಹೋಗೋಣ. ಇತರ ನಗರಗಳಲ್ಲಿ ಸ್ನೇಹಿತರೆ ಅಂದರೆ ಪ್ರಮುಖ ನಗರಗಳಲ್ಲಿ ಚಿನ್ನದ ದರ 10 ಗ್ರಾಂ 22 ಕ್ಯಾರೆಟ್ ಚಿನ್ನದ ದರ: ಚೆನ್ನೈಯಲ್ಲಿ 91,700 ರೂಪಾಯಿ, ಮುಂಬೈಯಲ್ಲಿ 91,700 ರೂಪಾಯಿ, ಇನ್ನು ಕೋಲ್ಕತ್ತಾದಲ್ಲೂ ಕೂಡ 91,700 ರೂಪಾಯಿ ಆಗಿದೆ. ಇನ್ನು ನವದೆಹಲಿಯಲ್ಲಿ ಸ್ನೇಹಿತರೆ 91,850 ರೂಪಾಯಿ, ಸ್ವಲ್ಪ ಏರಿಕೆ ಸ್ವಲ್ಪ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಹೈದರಾಬಾದಲ್ಲಿ 91,700 ರೂಪಾಯಿ ಆಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ದರ 10 ಗ್ರಾಮ್ಗೆ ಬೆಂಗಳೂರು, ಚೆನ್ನೈ, ಮುಂಬೈ, ಕೋಲ್ಕತ್ತಾ, ಹೈದರಾಬಾದಲ್ಲಿ ಸ್ನೇಹಿತರೆ ಸೇಮ್ ರೇಟ್ ಇದೆ. 1,40,40 ರೂಪಾಯಿ ಇದೆ 24 ಕ್ಯಾರೆಟ್ ಚಿನ್ನದ ದರ 10 ಗ್ರಾಮ್ಗೆ. ಇನ್ನು ನವದೆಹಲಿಯಲ್ಲಿ 10 ಗ್ರಾಂ ಚಿನ್ನದ ದರ 1,190 ರೂಪಾಯಿ ಆಗಿದೆ ಸ್ನೇಹಿತರೆ, ಸ್ವಲ್ಪ ಹೆಚ್ಚಿದೆ ಅಂತಲೇ ಹೇಳ್ಬೋದು ನವದೆಹಲಿಯಲ್ಲಿ ಚಿನ್ನದ ಬೆಲೆ. ಇನ್ನು ಬೆಳ್ಳಿಯ ದರಗಳು ಅಂದರೆ 1 kg ಬೆಳ್ಳಿಯ ಬೆಲೆ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಬೆಂಗಳೂರು, ಮುಂಬೈ, ಕೋಲ್ಕತ್ತಾ, ನವದೆಹಲಿಯಲ್ಲಿ ಸ್ನೇಹಿತರೆ 1,16,000 ರೂಪಾಯಿ ಇದೆ. ಇನ್ನು ಚೆನ್ನೈ ಮತ್ತು ಹೈದರಾಬಾದಲ್ಲಿ 1,26,000 ರೂಪಾಯಿ ಇದೆ. ಇನ್ನು ಚಿನ್ನದ ಮಾರುಕಟ್ಟೆ ಪ್ರವೃತ್ತಿ ಪ್ರಕಾರ ಸ್ನೇಹಿತರೆ ಚಿನ್ನದ ಬೆಲೆಗಳು ಇತ್ತೀಚಿನ ದಿನಗಳಲ್ಲಿ ಅಸ್ಥಿರತೆಯನ್ನು ತೋರಿಸುತ್ತಿವೆ. ಕಳೆದ ವಾರದ ದರಗಳು ಏರಿದರೂ ಕೂಡ ಈಗ ಸ್ಥಿರವಾಗಿವೆ ಅಂತಲೇ ಹೇಳ್ಬೋದು. ಆದರೆ ಇಂದಿನ ದಿನಗಳಲ್ಲಿ ಏರಿಳಿತಗಳನ್ನು ಗಮನಿಸಿದರೆ ಮತ್ತೆ ದರಗಳು ಕುಸಿಯುವ ಸಾಧ್ಯತೆ ಇದೆ.
ಹಬ್ಬಗಳ ಸಮಯ ಸಮೀಪಿಸಿದಂತೆ ಚಿನ್ನ ಮತ್ತು ಬೆಳ್ಳಿಗೆ ಬೇಡಿಕೆ ಹೆಚ್ಚಾಗುವುದರಿಂದ ದರಗಳ ಮೇಲಿರಬಹುದು ಅಂತಲೇ ಹೇಳ್ಬೋದು. ಯಾಕೆ ಚಿನ್ನವನ್ನು ಖರೀದಿಸುತ್ತಾರೆ, ಯಾಕೆ ಚಿನ್ನ ಮೇಲೆ ಹೂಡಿಕೆಯನ್ನು ಮಾಡುತ್ತಾರೆ ಅನ್ನೋದನ್ನ ಕ್ವಶನ್ ಮಾಡಿಕೊಂಡ್ರೆ ಸ್ನೇಹಿತರೆ, ಚಿನ್ನವನ್ನು ಹೆಚ್ಚಾಗಿ ಹೂಡಿಕೆ ಮತ್ತು ಆಭರಣಗಳಿಗಾಗಿ ಖರೀದಿಸಲಾಗುತ್ತದೆ. ಕಷ್ಟದ ಸಮಯದಲ್ಲಿ ಇದು ಒಂದು ಸುರಕ್ಷಿತ ಆಸ್ತಿಯಾಗಿ ಪರಿಗಣಿಸಲ್ಪಡುತ್ತದೆ. ಹಬ್ಬಗಳು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಚಿನ್ನದ ಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ದರಗಳು ಹೆಚ್ಚಾಗಿದ್ದರೂ ಖರೀದಿದಾರರ ಸಂಖ್ಯೆ ಗಮನಾರ್ಹವಾಗಿ ಕಡಿಮೆಯಾಗಿಲ್ಲ ಸ್ನೇಹಿತರೆ. ಚಿನ್ನ ಕಡಿಮೆ ಇರಲಿ ಅಥವಾ ಜಾಸ್ತಿ ಇರಲಿ ಸ್ನೇಹಿತರೆ, ಚಿನ್ನ ಖರೀದಿ ಮಾಡುವವರ ಸಂಖ್ಯೆ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಕಷ್ಟಕ್ಕೆ ಆಗುತ್ತದೆ ಅಂದ್ಬಿಟ್ಟು ಚಿನ್ನವನ್ನು ಅತಿ ಹೆಚ್ಚಾಗಿ ಖರೀದಿ ಮಾಡ್ತಾರೆ. ಸೊ ಹಾಗಾಗಿ ಮಧ್ಯಮ ವರ್ಗದವರು ಏನಾದರೂ ಚಿನ್ನವನ್ನು ಖರೀದಿ ಮಾಡೋದ ಕನಸು ಏನಾದರೂ ಕಾಣ್ತಿದ್ರೆ ಈ ದಿನ ಖರೀದಿ ಮಾಡುವುದು ಉತ್ತಮ. ಯಾಕಂದರೆ ಮುಂದಿನ ದಿನಗಳಲ್ಲಿ ಚಿನ್ನ ಕಡಿಮೆ ಬೆಲೆಗೆ ಸಿಗಲಿದೆ ಅಂದ್ಬಿಟ್ಟು ಕೂತ್ಕೊಂಡ್ರೆ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಕಡಿಮೆಯಾಗುವುದಿಲ್ಲ. ಸೊ ಹಾಗಾಗಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ದಯವಿಟ್ಟು ಖರೀದಿ ಮಾಡಿ. ಇನ್ನು ಜುಲೈ 21, 2025ರಂದು ಚಿನ್ನದ ದರಗಳು ಸ್ಥಿರವಾಗಿವೆ ಸ್ನೇಹಿತರೆ. ಆದರೆ ಮಾರುಕಟ್ಟೆ ಪರಿಸ್ಥಿತಿಗಳು ಬದಲಾಗುವ ಸಾಧ್ಯತೆ ಇದ್ದು ಖರೀದಿದಾರರು ದಿನದ ದರಗಳನ್ನು ಗಮನಿಸಿ ನಿರ್ಧಾರ ತೆಗೆದುಕೊಳ್ಬೇಕು. ಹಬ್ಬಗಳ ಸಮಯದಲ್ಲಿ ಬೇಡಿಕೆ ಹೆಚ್ಚಾಗುವುದರಿಂದ ದರಗಳು ಮತ್ತೆ ಏರಿಕೆಯಾಗಬಹುದು ಸ್ನೇಹಿತರೆ. ಇನ್ನು ಕರ್ನಾಟಕದಲ್ಲಿ ಚಿನ್ನದ ದರ ಎಷ್ಟಿದೆ ಅನ್ನೋದು ಕೂಡ ನೋಡ್ತಾ ಹೋಗೋಣ. ಇದಕ್ಕೂ ಮುನ್ನ ಸ್ನೇಹಿತರೆ, ಬಂಗಾರ ಕೊಳ್ಳುವ ಸೂಕ್ತ ಸಮಯವನ್ನು ಸಾಕಷ್ಟು ಕೇಳ್ತಾ ಇದ್ದೀರಾ. ಹಬ್ಬ ಹರಿದಿನಗಳ ಸಮಯದಲ್ಲಿ ಬಂಗಾರದ ಬೇಡಿಕೆ ಹೆಚ್ಚಾಗುತ್ತದೆ. ಆದರೆ ದೀಪಾವಳಿ, ಅಕ್ಷಯ ತೃತೀಯ, ದಸರಾ ಮುಂತಾದ ಹಬ್ಬಗಳ ಸಮಯದಲ್ಲಿ ಸೋನಾ ಚಿನ್ನದ ಯೋಜನೆಗಳು ಮತ್ತು ರಿಯಾಯಿತಿಗಳು ದೊರೆಯುತ್ತಿವೆ. ಆದ್ದರಿಂದ ದೀರ್ಘಾವಧಿ ಹೂಡಿಕೆಗಾಗಿ ಈ ಸಮಯಗಳು ಸೂಕ್ತವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಜುಲೈ 21, 2025ರಂದು ಬಂಗಾರದ ದರಗಳು ಸ್ಥಿರವಾಗಿ ಉಳಿದಿವೆ. ಆದರೆ ಕಳೆದ ಕೆಲವು ದಿನಗಳಿಂದ ದಾಖಲೆ ಮಟ್ಟದ ಏರಿಕೆಯ ನಂತರ ಮತ್ತೆ ದರಗಳು ಕುಸಿಯುವ ಸಾಧ್ಯತೆ ಇದೆ. ಹೀಗಾಗಿ ಬಂಗಾರ ಅಥವಾ ಬೆಳ್ಳಿ ಖರೀದಿಸಲು ಯೋಚಿಸುತ್ತಿದ್ದರೆ ದಿನದ ದರಗಳನ್ನು ಗಮನಿಸಿ ಮತ್ತು ಹೂಡಿಕೆಯನ್ನು ಮಾಡಲು ಮೊದಲು ಮಾರುಕಟ್ಟೆ ಪ್ರವೃತ್ತಿಗಳನ್ನು ವಿಶ್ಲೇಷಿಸಿ ಎಂದು ತಜ್ಞರು ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಇನ್ನು ಬಂಗಾರದ ದರದಲ್ಲಿ ಏರುಪೇರಿಗೆ ಕಾರಣಗಳೇನು, ಯಾಕೆ ಏರಿಕೆಯಾಗುತ್ತೆ ಇಳಿಕೆಯಾಗುತ್ತೆ ಅನ್ನೋ ಸಾಕಷ್ಟು ಕ್ವಶನ್ನ ಕೇಳ್ತಾ ಇದ್ದೀರಾ. ಬಂಗಾರದ ದರವು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿದೆ. ಅಂದರೆ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಅಂದರೆ ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೇಡಿಕೆ ಮತ್ತು ಪೂರೈಕೆ. ಇನ್ನು ಡಾಲರ್ ಮೌಲ್ಯ, ಡಾಲರ್ ಬಲವಾದಾಗ ಚಿನ್ನದ ದರ ಕುಸಿಯುತ್ತದೆ. ಇನ್ನು ಹೂಡಿಕೆದಾರರ ನಡವಳಿಕೆ, ಅಂದರೆ ಸ್ನೇಹಿತರೆ ಸ್ಟಾಕ್ ಮಾರುಕಟ್ಟೆ ಅಸ್ಥಿರವಾದಾಗ ಹೂಡಿಕೆದಾರರು ಚಿನ್ನದತ್ತ ಧಾವಿಸುತ್ತಾರೆ. ಇನ್ನು ಸರ್ಕಾರದ ನೀತಿಗಳು, ಆಮದು ಸುಂಕ, GST ಮತ್ತು ಇತರ ತೆರಿಗೆಗಳು ದರವನ್ನು ಪ್ರಭಾವಿಸುತ್ತದೆ ಅಂತಲೇ ಹೇಳ್ಬೋದು. ಈ ಕಾರಣದಿಂದ ಸ್ನೇಹಿತರೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಒಂದು ಪ್ರಮುಖ ನಗರಗಳಲ್ಲಿ ಕಡಿಮೆ ಬೆಲೆಗೆ ಸಿಗಲಿದೆ. ಇನ್ನು ಬೇರೆ ನಗರಗಳಲ್ಲಿ ಚಿನ್ನದ ದರ ಜಾಸ್ತಿ ಆಗಲಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಸ್ನೇಹಿತರೆ ಚಿನ್ನವನ್ನು ಖರೀದಿ ಮಾಡಬೇಕಾದ್ರೆ ಸ್ನೇಹಿತರೆ ಅಪ್ಡೇಟ್ಸ್ಗಳನ್ನ ತಿಳ್ಕೊಂಡು ಚಿನ್ನವನ್ನು ಖರೀದಿ ಮಾಡುವುದು ಉತ್ತಮ ಅಂತಲೇ ಹೇಳ್ತಾ ಇದ್ದೀನಿ. ಇನ್ನು ಕರ್ನಾಟಕದಲ್ಲಿ ಚಿನ್ನ ಬೆಳ್ಳಿಯ ದರ ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ 1 ಗ್ರಾಮ್ ಚಿನ್ನದ ಬೆಲೆ 18 ಕ್ಯಾರೆಟ್, 22 ಕ್ಯಾರೆಟ್, 24 ಕ್ಯಾರೆಟ್ನ ಬೆಲೆ ನೋಡ್ತಾ ಹೋಗೋಣ. 18 ಕ್ಯಾರೆಟ್ನ ಬೆಲೆ 7,503 ರೂಪಾಯಿ. ಇನ್ನು 22 ಕ್ಯಾರೆಟ್ ಚಿನ್ನದ ದರ 9,170 ರೂಪಾಯಿ. ಇನ್ನು 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆ 10,004 ರೂಪಾಯಿ ಆಗಿದೆ. ಇನ್ನು 8 ಗ್ರಾಮ್ ಚಿನ್ನದ ಬೆಲೆ ಅಂದರೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 60,024 ರೂಪಾಯಿ. ಇನ್ನು 22 ಕ್ಯಾರೆಟ್ ಚಿನ್ನದ ದರ 73,360 ರೂಪಾಯಿ. ಇನ್ನು 24 ಕ್ಯಾರೆಟ್ ಚಿನ್ನದ ಬೆಲೆ 80,032 ರೂಪಾಯಿ ಆಗಿದೆ. ಇನ್ನು 10 ಗ್ರಾಮ್ ಚಿನ್ನದ ಬೆಲೆ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 75,030 ರೂಪಾಯಿ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ
91,700 ರೂಪಾಯಿ. ಇನ್ನು 24 ಕ್ಯಾರೆಟ್ ಚಿನ್ನದ ದರ 1,40,40 ರೂಪಾಯಿ. ಇನ್ನು 100 ಗ್ರಾಮ್ ಚಿನ್ನದ ಬೆಲೆಯನ್ನು ನೋಡೋದಾದರೆ 18 ಕ್ಯಾರೆಟ್ ಬೆಲೆಗೆ ಸ್ನೇಹಿತರೆ 7,50,300 ರೂಪಾಯಿ. ಇನ್ನು 22 ಕ್ಯಾರೆಟ್ ಚಿನ್ನದ ದರ 9,17,000. ಇನ್ನು 24 ಕ್ಯಾರೆಟ್ 100 ಗ್ರಾಮ್ ಚಿನ್ನದ ಬೆಲೆ 10,400 ರೂಪಾಯಿ ಆಗಿದೆ ಸ್ನೇಹಿತರೆ. ಸೊ ಹಾಗಾಗಿ ಚಿನ್ನ ಮತ್ತು ಬೆಳ್ಳಿಯ ದರ ಈ ರೀತಿ ಇದೆ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ. ಇನ್ನು ಮಾರುಕಟ್ಟೆಯಲ್ಲಿ ಚಿನ್ನವನ್ನು ಖರೀದಿಸಲು ಹೊರಟಿದ್ದರೆ ಹಾಲ್ಮಾರ್ಕ್ ನೋಡಿದ ನಂತರವೇ ಚಿನ್ನವನ್ನು ಖರೀದಿಸಿ. ಚಿನ್ನದ ಶುದ್ಧತೆಯನ್ನು ಪರಿಶೀಲಿಸಲು ಸರ್ಕಾರಿ ಅಪ್ಲಿಕೇಶನನ್ನು ಸಹ ಬಳಸಬಹುದು. BISK ಆ್ಯಪ್ ಮೂಲಕ ಚಿನ್ನದ ಶುದ್ಧತೆಯನ್ನು ಕಂಡುಕೊಳ್ಳಬಹುದು. ಇದಲ್ಲದೆ ಈ ಆ್ಯಪ್ ಮೂಲಕ ದೂರನ್ನು ನೀಡಬಹುದು ಅಂತಲೇ ಹೇಳ್ಬೋದು. ಬಂಗಾರ ಬೆಲೆ ಸ್ಥಿರವಾಗಿರುವುದು ಚಿನ್ನ ಪ್ರಿಯರಿಗೆ ಚಿಕ್ಕ ವಿರಾಮದಂತಾಗಿದೆ. ಈ ಸಮಯದಲ್ಲಿ ಜಾಣ ಮಟ್ಟಕ್ಕಾಗಿ ಹೂಡಿಕೆ ಮಾಡುವವರ ಭವಿಷ್ಯದಲ್ಲಿ ಲಾಭ ಪಡೆಯುವ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಬೆಲೆಯ ಸ್ಥಿರತೆ ಎಷ್ಟು ದಿನ ಉಳಿಯುತ್ತದೆ ಎಂಬುದನ್ನು ಗಮನಿಸುತ್ತಲೇ ಆರ್ಥಿಕ ಸಮಗ್ರತೆಯೊಂದಿಗೆ ಮುಂದಿನ ಹೆಜ್ಜೆಯನ್ನು ಇಡುವುದು ಗ್ರಾಹಕರಿಗೆ ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರೆಲ್ಲ ಚಿನ್ನವನ್ನು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂದ್ಕೊಂಡಿದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ಚಿನ್ನವನ್ನು ಅವರು ಕೂಡ ಖರೀದಿ ಮಾಡಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.